ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ದೇಶದಲ್ಲಿ ಇಂಡಿ ಒಕ್ಕೂಟ ಸೃಷ್ಟಿಯಾಗಿದ್ದೆ ಬಿಜೆಪಿಯನ್ನ ದೂರ ಇಡಬೇಕು ಅನ್ನೋ ಕಾರಣಕ್ಕೆ. ಒಂದೊಂದೇ ಪಕ್ಷಗಳು ಬಿಜೆಪಿ ವಿರುದ್ಧ ನಿಂತು ಗೆಲ್ಲೋದಿಕ್ಕಾಗಲ್ಲ. ಹೀಗಾಗಿ ವಿಪಕ್ಷಗಳೆಲ್ಲ ಒಟ್ಟಾಗಿ ಬಿಜೆಪಿಯನ್ನ ಸೋಲಿಸೋಣ, ಸಮಾನ ಮನಸ್ಕರ ಒಕ್ಕೂಟ ಮಾಡಿಕೊಂಡು ಅಧಿಕಾರದ ಗದ್ದುಗೆ ಏರೋಣ ಅನ್ನೋದು ಇಂಡಿ ಒಕ್ಕೂಟದ ಸಿದ್ಧಾಂತ. ಆದರೆ ಈ ಇಂಡಿ ಒಕ್ಕೂಟ ಬಿಜೆಪಿಯನ್ನ ಸೋಲಿಸೋದು ಇರಲಿ, ತಾವು ಒಗ್ಗಟ್ಟಾಗಿರೋದನ್ನೇ ಮರೆತು ನಿಂತಂತೆ ಕಾಣ್ತಾ ಇದೆ. ಬಿಜೆಪಿ ವಿರುದ್ಧ ನಿಲ್ಲೋದಕ್ಕೆ ಆಗ್ತಿಲ್ವೇನೋ, ಅಥವಾ ಇಂಡಿ ಒಕ್ಕೂಟದಲ್ಲಿ ಒಗ್ಗಟ್ಟೇ ಇಲ್ವೋ ಗೊತ್ತಿಲ್ಲ. ಒಂದಾದ ಮೇಲೆ ಒಂದು ರಾಜ್ಯದಲ್ಲಿ ಇಂಡಿ ಒಕ್ಕೂಟ ಛಿದ್ರ ಆಗ್ತಾ ಇದೆ. ಬಂಗಾಳದಲ್ಲಿ ಟಿಎಂಸಿ ಪಕ್ಷವೇ ಸರ್ವನಾಶ ಹಂತಕ್ಕೆ ಬಂದು ನಿಂತಿದೆ. ಇಂಥ ಹೊತ್ತಲ್ಲೇ ಈಗ ಮಹಾರಾಷ್ಟ್ರದಲ್ಲಿ ದೊಡ್ಡದೊಂದು ಹಂಗಾಮ ಶುರುವಾಗಿದೆ. ಇಲ್ಲೂ ಕೂಡ ವಿಪಕ್ಷಗಳು ಬಿಜೆಪಿ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಂತೆ ಕಾಣ್ತಾ ಇದೆ. ಮೋದಿಯ ರಣತಂತ್ರವೋ ಅಥವಾ ಮೋದಿಯ ಅಧಿಕಾರದ ಕಾರ್ಯವೈಖರಿಗೆ ಮನಸೋತಿದ್ದಾರೋ ಗೊತ್ತಿಲ್ಲ, ವಿಪಕ್ಷ ಪಡೆಗಳೇ ಈಗ ಬಿಜೆಪಿಯತ್ತ ಮುಖ ಮಾಡ್ತಾ ಇದೆ. ಆತ್ಮೀಯರೇ, ಬಿಜೆಪಿ ವಿರುದ್ಧ ಸೆಟೆದು ನಿಲ್ಲಬೇಕಿದ್ದ ಇಂಡಿಯಾ ಮೈತ್ರಿಕೂಟದ ಪಾರ್ಟಿಗಳು ದಿನ ಕಳೆದಂತೆ ತಮ್ಮ ಬಲವನ್ನ ಕಳೆದುಕೊಳ್ತಾ ಇದೆ. ಮುಂದೆ ಈ ಪಾರ್ಟಿಗಳಲ್ಲಿ ಭವಿಷ್ಯ ಇಲ್ಲ ಅಂತಾನೋ ಅಥವಾ ಬಿಜೆಪಿಯ ಆಕ್ರಮಣಕಾರಿ ರಾಜಕಾರಣದಿಂದಲೋ ಗೊತ್ತಿಲ್ಲ, ದೇಶದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಶುರುವಾಗಿದೆ. ಇದರ ಲಾಭ ಮಾತ್ರ ಮೋದಿ ಪಕ್ಷಕ್ಕೆ ರೆಡ್ ಕಾರ್ಪೆಟ್ ಹಾಸಿದಂತಾಗ್ತಾ ಇದೆ. ಬಂಗಾಲ ಬಳಿಕ ಮಹಾರಾಷ್ಟ್ರದಲ್ಲಿ ಶುರುವಾಗಿರೋ ಮಹಾಕ್ರಾಂತಿಯ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮೊದಲು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ, ಬಳಿಕ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್, ಈಗ ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಸೈಲೆಂಟ್ ಆಗಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳು ಮುಂದಿನ ವಾರದ ಹೊತ್ತಿಗೆ ಶಿವಸೇನೆ ಸಂಸ್ಥಾಪಕರ ಕುಟುಂಬದ ಬುಡವನ್ನ ಅಲುಗಾಡಿಸಲಿದೆ ಅನ್ನುವ ಸುದ್ದಿ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಆತ್ಮೀಯರೇ, ಶಿವಸೇನೆ ಸಂಸ್ಥಾಪಕ ಬಾಳ್ ಸಾಹೇಬ್ ಠಾಕ್ರೆ ಜೀವಂತವಾಗಿದ್ದಾಗ ಮತ್ತು ಅವರು ತೀರಿ ಹೋದ ಮೇಲೂ ಸಹ ಶಿವಸೇನೆ ಮತ್ತು ಬಿಜೆಪಿ ನಡುವೆ ಗಳಸ್ಯ ಕಂಠಸ್ಯ ಸಂಬಂಧ ಇತ್ತು. ಯಾವಾಗ ಬಾಳ್ ಠಾಕ್ರೆ ಅವರ ಪುತ್ರ ಉದ್ಧವ್ ಠಾಕ್ರೆ ಬಿಜೆಪಿ ಜೊತೆ ಮೈತ್ರಿ ಮುರಿದುಕೊಂಡು MVA ಅಂದ್ರೆ ಮಹಾ ವಿಕಾಸ್ ಅಗಾಡಿ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸಿದ್ರು, ಅಲ್ಲಿಂದಲೇ ಶಿವಸೇನೆಯ ಅರ್ಧಪತನ ಶುರುವಾಯಿತು. ಬಾಳಾ ಸಾಹೇಬ್ ಠಾಕ್ರೆ ಕಾಂಗ್ರೆಸ್ ಮತ್ತು NCPಯನ್ನ ಕನಸಲ್ಲಿ ಕೂಡ ತಮ್ಮ ರಾಜಕೀಯ ವಿರೋಧಿಗಳು ಅಂತ ಭಾವಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಈ ಪಕ್ಷಗಳ ವಿರೋಧಿಯಾಗಿದ್ರು. ಹಿಂದುತ್ವವನ್ನೇ ಅಜೆಂಡಾ ಮಾಡ್ಕೊಂಡಿದ್ರೆ ಠಾಕ್ರೆ ಬಿಜೆಪಿ ಜೊತೆಗೆ ಒಂದೊಳ್ಳೆ ಸಂಬಂಧದಲ್ಲಿದ್ರು. ಆದ್ರೆ ಇದೇ ವಿರೋಧಿ ಪಾರ್ಟಿಗಳ ಜೊತೆ ಉದ್ಧವ್ ಠಾಕ್ರೆ ಕೈ ಜೋಡಿಸಿದ್ರು. ಇದು ಶಿವಸೇನೆಯ ಸಿದ್ಧಾಂತಕ್ಕೆ ಇಟ್ಟ ಮೊದಲ ಕೊಳ್ಳಿ ಅಂತ ಇದೇ ಪಾರ್ಟಿಯ ಮೂಲ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಾಯಕರು ಅಸಮಾಧಾನಗೊಳ್ತಾರೆ. ಉದ್ಧವ್ ಠಾಕ್ರೆ ವಿರುದ್ಧ ಸಿಡಿದೇಳಲು ಇದನ್ನೇ ಮೊದಲ ಕಾರಣ ಮಾಡಿಕೊಳ್ತಾರೆ. ಅದರ ಫಲವೇ ಮಹಾರಾಷ್ಟ್ರದ ಹಳ್ಳಿಯಲ್ಲೂ ಬಲವಾಗಿ ತಳ ಊರಿದ್ದ ಶಿವಸೇನೆಯ ಇಬ್ಬಾಗಕ್ಕೆ ಕಾರಣ ಆಯಿತು. ಜೊತೆಗೆ ಏಕನಾಥ್ ಶಿಂದೆ ಬಣ ಹುಟ್ಕೊಳ್ತು. ಇನ್ನೊಂದು ಕಡೆ ಶರದ್ ಪವಾರ್ ಅವರ ಸೋದರನ ಮಗ ದಿವಂಗತ ಅಜಿತ್ ಪವಾರ್ ಮೂಲ NCPಯಿಂದ ಹಿಡಿದು ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಂಡ್ರು. ಈ ಎಲ್ಲಾ ಬೆಳವಣಿಗೆಗಳು ಬಿಜೆಪಿಗೆ ಮಹಾರಾಷ್ಟ್ರದಲ್ಲಿ ಪ್ಲಸ್ ಆಗ್ತಾ ಬಂತು. ಶಿವಸೇನೆಯಿಂದ ಸಿಡಿದು ಬಂದ ಶಿಂಧೆ ಬಣ ಮತ್ತು NCPಯಿಂದ ಹೊರಬಂದ ಅಜಿತ್ ಪವಾರ್ ಬಣ ಬಿಜೆಪಿ ಜೊತೆ ಮಹಾಯುತಿ ಒಕ್ಕೂಟದ ಹೆಸರಲ್ಲಿ ಒಂದಾಯಿತು. ಆತ್ಮೀಯರೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟ ಉತ್ತಮ ಸಾಧನೆ ಮಾಡಿತ್ತು. ಒಟ್ಟು 48 ಸ್ಥಾನಗಳಲ್ಲಿ MVA ಅಂದ್ರೆ ಕಾಂಗ್ರೆಸ್ 13, ಠಾಕ್ರೆ ಬಣ 9, ಶರದ್ ಪವಾರ್ ಬಣ 8 ಸ್ಥಾನ ಗೆದ್ದಿತ್ತು. 48 ಸ್ಥಾನಗಳಲ್ಲಿ 30 ಸ್ಥಾನವನ್ನ ಈ ಮೂರು ಪಕ್ಷವೇ ಪಡ್ಕೊಂಡಿತ್ತು. ಇನ್ನೊಂದು ಕಡೆ ಮಹಾಯುತಿ ಒಕ್ಕೂಟ ಅಂದ್ರೆ ಬಿಜೆಪಿ ಶಿಂದೆ ಬಣ ಹಾಗೂ ಅಜಿತ್ ಪವಾರ್ ಬಣ ಕೇವಲ 17 ಸ್ಥಾನವನ್ನ ಗೆಲ್ಲಲು ಮಾತ್ರ ಶಕ್ತವಾಗಿತ್ತು. ಇದು ಬಿಜೆಪಿ ವಿರುದ್ಧ ಮೈತ್ರಿ ಮಾಡಿಕೊಂಡಿದ್ದ ಠಾಕ್ರೆ ಬಣಕ್ಕೆ ದೊಡ್ಡ ಗೆಲುವು ತಂದುಕೊಟ್ಟಿತ್ತು. ಮುಂದಿನ ಚುನಾವಣೆಯಲ್ಲಿ ಗೆಲುವು ನಮ್ಮದೇ, ಜನ ನಮ್ಮನ್ನೇ ಕೈ ಹಿಡಿತಾರೆ ಅನ್ನೋ ಆತ್ಮವಿಶ್ವಾಸ ಹೆಚ್ಚಿಸಿತ್ತು. ಆದ್ರೆ ಮುಂದೆ ಆಗಿದ್ದೇ ಬೇರೆ ಬಿಡಿ. ಲೋಕಸಭಾ ಚುನಾವಣೆಯಲ್ಲಿ ಠಾಕ್ರೆ ಬಣ 9 ಸ್ಥಾನ ಗೆದ್ದಿತ್ತು ಅಂತ ಬೀಗ್ತಾ ಇದ್ರು. ಈಗ ಅವರಿಗೆ ನಡುಕ ಶುರುವಾಗಿದೆ. ಯಾಕಂದ್ರೆ ಉದ್ಧವ್ ಠಾಕ್ರೆ ಬಣದಿಂದ ಗೆದ್ದಿರುವ 9 ಸಂಸದರ ಪೈಕಿ 7 MPಗಳು ಬಿಜೆಪಿ ಮೈತ್ರಿಕೂಟದತ್ತ ವಾಲ್ತಿದ್ದಾರೆ. ಇದೇ ಈಗ ಸದ್ಯ ಮಹಾರಾಷ್ಟ್ರದಲ್ಲಿ ನಡೆದಿರೋ ಅತಿ ದೊಡ್ಡ ರಾಜಕೀಯ ಸುದ್ದಿ. ಮುಂದಿನ ವಾರದಲ್ಲಿ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇಂಥ ಹೊತ್ತಲ್ಲೇ ಠಾಕ್ರೆ ಬಣದ 7 ಸಂಸದರು ಬಿಜೆಪಿ ಬಣಕ್ಕೆ ಸೇರುವ ಕೆಲಸದ ವೇಗವನ್ನ ಹೆಚ್ಚಿಸಿದ್ದಾರೆ. ಬಿಜೆಪಿಯ ಮಿತ್ರ ಪಕ್ಷದ ನಾಯಕ ಏಕನಾಥ್ ಶಿಂಧೆಯವರ ಪುತ್ರ ಶ್ರೀಕಾಂತ್ ಶಿಂದೆ 7 ಠಾಕ್ರೆ ಬಣದ ಸಂಸದರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ.
ಅಮಿತ್ ಶಾ ಜೊತೆಗೂ ದೂರವಾಣಿ ಮೂಲಕ ಬಹು ಹಂತದ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದಿದ್ದೇ ಆದಲ್ಲಿ ಬಿಜೆಪಿ ಬಣದ ಲೋಕಸಭಾ ಸದಸ್ಯರ ಸಂಖ್ಯೆ 14ಕ್ಕೇರಲಿದೆ. ಈ ನಂಬರ್ ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ತರ ಪಾತ್ರ ವಹಿಸಲಿದೆ. ಒಂದು ವೇಳೆ ಈ ರಾಜಕೀಯ ಬೆಳವಣಿಗೆ ಕಾರ್ಯಸಾಧು ಆದ್ರೆ ಶಿಂದೆ ಪುತ್ರ ಡಾಕ್ಟರ್ ಶ್ರೀಕಾಂತ್ ಶಿಂದೆಗೂ ಕ್ಯಾಬಿನೆಟ್ ಸಚಿವ ಸ್ಥಾನ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.